ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾನು ಆಧಾರಗಳ ಬಗ್ಗೆ ಹೇಳ್ತಾ ಇದ್ದೆ. ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೆ ಏನು ಬೇಕಾಗುತ್ತೆ ಅಂದರೆ ಆಧಾರಗಳು ಬೇಕು. ಹಾಗಾಗಿ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರಗಳು. ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂಬುದು ಈಗಾಗಲೇ ನಾವು ತಿಳಿದುಕೊಂಡಿದ್ದೀವಿ. ಹಾಗಾದರೆ ಆಧಾರದಲ್ಲಿ ಎರಡು ವಿಧಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧಗಳಿವೆ. ಒಂದು ಲಿಖಿತ ಸಾಹಿತ್ಯ, ಮತ್ತೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯ ಅಂದರೆ ಬರವಣಿಗೆ ರೂಪದಲ್ಲಿ ಇರುವ ಸಾಹಿತ್ಯವನ್ನು ಲಿಖಿತ ಸಾಹಿತ್ಯ ಎನ್ನುವರು. ಈ ಲಿಖಿತ ಸಾಹಿತ್ಯದ ವಿವರಣೆಗಳ ಮೂಲಕ ಅಂದಿನ ಕಾಲದ ಐತಿಹಾಸಿಕ ಅಂಶಗಳನ್ನು ಕಣ್ಮುಂದೆ ತರುವ ಒಂದು ಕಾರ್ಯವನ್ನು ಇದು ಮಾಡುತ್ತದೆ. ಸಾಹಿತ್ಯವು ರಚನೆಯಾದ ಕಾಲದಲ್ಲಿ ಪ್ರಚಲಿತದಲ್ಲಿದ್ದ ಅನೇಕ ಸಂಗತಿಗಳನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮಗೆ ಕಟ್ಟಿಕೊಡುತ್ತದೆ. ಅಂದರೆ ಯಾವುದೇ ಒಂದು ಇತಿಹಾಸ ರಚನೆ ಮಾಡಬೇಕಾದ್ರೆ ಅದನ್ನು ನಾವು ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥ ಒಂದು ಕೃತಿಯಾಗಿರಬಹುದು, ಗ್ರಂಥ ಆಗಿರಬಹುದು, ಅದನ್ನು ಓದುವ ಸಂದರ್ಭದಲ್ಲಿ ನಮಗೆ ಆ ಘಟನೆಗಳು, ಆ ಸಂಗತಿಗಳು ನಮ್ಮ ಕಣ್ಣು ಮುಂದೆನೇ ಪ್ರತ್ಯಕ್ಷವಾಗಿ ಬಂದಂತೆ ಕಾಣುತ್ತದೆ. ಹಾಗಾಗಿ ಈ ಲಿಖಿತ ಸಾಹಿತ್ಯ ಅನ್ನೋದು ಸಾಹಿತ್ಯ ಆಧಾರದಲ್ಲಿ ಅತಿ ಪ್ರಮುಖವಾದ ಒಂದು ವಿಧ ಆಗಿದೆ. ಈ ಸಾಹಿತ್ಯ ಆಧಾರದಲ್ಲಿ ಮತ್ತೆ ನಾವು ಎರಡು ವಿಧಗಳನ್ನು ನೋಡ್ತೀವಿ. ಒಂದು ದೇಶೀಯ ಸಾಹಿತ್ಯ, ಮತ್ತೊಂದು ವಿದೇಶೀಯ ಸಾಹಿತ್ಯ. ಹಾಗಾದರೆ ದೇಶೀಯ ಸಾಹಿತ್ಯ ಎಂದರೇನು? ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯವೆಂದು ಕರೆಯಲಾಗುವುದು. ಅಂದರೆ ಸಂಸ್ಕೃತ, ಪ್ರಾಕೃತ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ ಹೀಗೆ ಹಲವು ಭಾಷೆಗಳಲ್ಲಿ ರಚಿತವಾಗಿರತಕ್ಕಂಥ ಇಂಥ ಒಂದು ಆಕರಗಳಾಗಿ ಇವತ್ತಿನವರೆಗೂ ಅವು ಉಳಿದುಕೊಂಡಿವೆ. ಅಂದರೆ ಭಾರತೀಯ ಸಾಹಿತ್ಯಗಾರರು ಯಾರು? ಉದಾಹರಣೆಗೆ ಕಾಳಿದಾಸ. ಕಾಳಿದಾಸನು ರಚನೆ ಮಾಡಿರುವ ಕೃತಿ ರಘುವಂಶ ಮತ್ತು ಮಾಳವಿಕಾಗ್ನಿಮಿತ್ರ. ಇದು ನಮಗೆ ಯಾವ ರೀತಿ ಆಧಾರವನ್ನು ಒದಗಿಸುತ್ತದೆ? ಕಾಳಿದಾಸನ ಮಹಾಕಾವ್ಯವಾದ ರಘುವಂಶವು ಗುಪ್ತರ ಸಾಮ್ರಾಟ ರಘುವಿನ ದಂಡಯಾತ್ರೆಯನ್ನದು ವಿವರಿಸುತ್ತದೆ. ಅದೇ ರೀತಿಯಾಗಿ ಇನ್ನೊಂದು ಕೃತಿಯಾದ ಮಾಳವಿಕಾಗ್ನಿಮಿತ್ರ ಎಂಬ ನಾಟಕವು ವಿದಿಶಾ ಮತ್ತು ವಿದರ್ಭ ರಾಜ್ಯಗಳ ನಡುವಿನ ಯುದ್ಧದ ಇತಿಹಾಸವನ್ನು ಅದು ವಿವರಿಸುತ್ತದೆ. ಇದು ಒಂದು ರೀತಿ ನಮಗೆ ಆಧಾರವಾದರೆ, ಇನ್ನೊಂದು ವಿಶಾಖದತ್ತನ ಮುದ್ರಾರಾಕ್ಷಸ. ಈ ಒಂದು ನಾಟಕದಲ್ಲಿ ಕೌಟಿಲ್ಯನೇ ನಾಯಕ ಆಗಿರುತ್ತಾನೆ. ಈ ನಾಟಕದಲ್ಲಿ ಆದಿಯಿಂದ ಅಂತ್ಯದವರೆಗೂ ರಾಜಕೀಯ ಪ್ರಧಾನ ಅಂಶ ಆಗಿರುತ್ತದೆ. ಈ ಮುದ್ರಾರಾಕ್ಷಸ ನಮಗೆ ಏನು ವಿವರಿಸುತ್ತದೆ ಅಂದಾಗ, ನಂದರ ದೊರೆ ಧನನಂದನ ಹಾಗೂ ಚಂದ್ರಗುಪ್ತ ಮೌರ್ಯರ ನಡುವೆ ನಡೆದ ಯುದ್ಧವನ್ನು ಈ ಗ್ರಂಥ ನಮಗೆ ವಿವರಿಸುತ್ತದೆ. ಅದೇ ತೆರನಾಗಿ ಇನ್ನೊಂದು ಕಲ್ಹಣನ ರಾಜತರಂಗಿಣಿ. ಈ ಒಂದು ಗ್ರಂಥವು ಕಾಶ್ಮೀರದ ಇತಿಹಾಸವನ್ನು ತಿಳಿಸುವ ಏಕೈಕ ಪ್ರಮುಖ ಕೃತಿಯಾಗಿದೆ. ಈ ಕೃತಿಯ ಮೂಲಕ ಅಶೋಕನು ಕಳಿಂಗ ಯುದ್ಧಕ್ಕಿಂತ ಮೊದಲು ಶೈವ ಧರ್ಮೋಪಾಸಕನಾಗಿದ್ದನೆಂದು, ನಂತರ ಬೌದ್ಧ ಧರ್ಮ ಸ್ವೀಕರಿಸಿದನೆಂದು ತಿಳಿಸಿಕೊಡ್ತಕ್ಕಂಥ ಒಂದು ಪ್ರಮುಖ ಗ್ರಂಥವಾಗಿದೆ. ಇನ್ನು ಚಾಂದ ಬರದಾಯು ಬರೆದಿರತಕ್ಕಂಥ ಒಂದು ಕೃತಿ ಪೃಥ್ವಿರಾಜ ರಾಸೋ. ಪೃಥ್ವಿರಾಜನ ಬಗ್ಗೆ ವಿವರಣೆ ನೀಡತಕ್ಕಂಥ ಒಂದು ಕೃತಿ ಇದಾಗಿದೆ. ಹೀಗೆ ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲರಾಜನು ಬರೆದಿರ್ತಕ್ಕಂಥ ಗಾಥಾ ಸಪ್ತಶತಿ, ನಂತರ ಬಾಣಭಟ್ಟನ
ಹರ್ಷಚರಿತೆ. ಈ ಬಾಣಭಟ್ಟನ ಹರ್ಷಚರಿತೆಯು ಹರ್ಷವರ್ಧನನ ಒಂದು ಬಗ್ಗೆ ವಿವರಣೆ ಅನ್ನೋದು ನೀಡುತ್ತದೆ. ಇನ್ನು ಪಂಪನು ರಚನೆ ಮಾಡಿರ್ತಕ್ಕಂಥ ವಿಕ್ರಮಾರ್ಜುನ ವಿಜಯ ಆಗಿರಬಹುದು, ಸಂಗಮ ಸಾಹಿತ್ಯಗಳಾಗಿರಬಹುದು, ಹೀಗೆ ಅನೇಕ ಸಾಹಿತ್ಯ ಕೃತಿಗಳನ್ನು ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ನಾವು ಹೆಸರಿಸಬಹುದು. ಈ ಎಲ್ಲ ಸಾಹಿತ್ಯಗಳು ನಮಗೆ ಅಂದಿನ ಕಾಲದಲ್ಲಿದ್ದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ, ಆಡಳಿತ ಮೊದಲಾದ ಸಂಗತಿಗಳ ಚಿತ್ರಗಳನ್ನು ಇದು ಕಟ್ಟಿಕೊಡುತ್ತದೆ. ಹಾಗಾಗಿ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯನ ಅತಿ ಪ್ರಮುಖವಾದ ಒಂದು ವಿಧ ಆಗಿದೆ. ಇನ್ನು ಎರಡನೇದಾಗಿ ಬರುವ ಒಂದು ವಿಧ ಯಾವುದಂದರೆ ವಿದೇಶೀಯ ಸಾಹಿತ್ಯ. ಇಲ್ಲಿ ಹೆಸರೇ ಹೇಳುವ ಹಾಗೆ ವಿದೇಶಗಳಿಂದ ಭಾರತಕ್ಕೆ ಬಂದ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು ಮೊದಲಾದವರು ಇಲ್ಲಿನ ತಮ್ಮ ಅನುಭವಗಳನ್ನು ಬರವಣಿಗೆಗಳ ರೂಪದಲ್ಲಿ ದಾಖಲಿಸಿದ್ದಾರೆ. ಇಲ್ಲಿ ಅನೇಕ ರಾಯಭಾರಿಗಳು ಬರ್ತಾರೆ. ಉದಾಹರಣೆಗೆ ಮೆಗಾಸ್ತನಿಸ್, ಆಮೇಲೆ ಸೆಲ್ಯೂಕಸ್, ಅನೇಕ ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು, ಹೀಗೆ ಅನೇಕ ಜನರು ಇಲ್ಲಿ ತಮ್ಮ ಅನುಭವಗಳನ್ನು ಬರವಣಿಗೆ ರೂಪದಲ್ಲಿ ದಾಖಲೆ ಮಾಡಿದ್ದಾರೆ. ಅವುಗಳನ್ನು ನಾವೇನಂತ ಕರಿತೀವಿ ಅಂದರೆ ವಿದೇಶೀಯ ಸಾಹಿತ್ಯವೆಂದು ಪರಿಗಣಿಸ್ತೀವಿ. ಇವುಗಳಲ್ಲಿ ಮುಖ್ಯವಾಗಿ ಮೆಗಾಸ್ತನಿಸನ ಇಂಡಿಕಾ. ಮೆಗಾಸ್ತನಿಸನ ಇಂಡಿಕಾ ಕೃತಿಯು ನಮಗೆ ಯಾವುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಅಂತ ನೋಡಿದಾಗ ಇಲ್ಲಿ ಮೆಗಾಸ್ತನಿಸನು ತನ್ನ ಗ್ರಂಥದಲ್ಲಿ ಭಾರತದ ಭೂಮಿ, ವಾಯುಗುಣ, ಪ್ರಾಣಿ ಮತ್ತು ಸಸ್ಯವರ್ಗ, ಆಗಿನ ಜನರ ಜೀವನ ಪದ್ಧತಿ, ರಾಜಕೀಯ ವ್ಯವಸ್ಥೆ ಮುಂತಾದವುಗಳನ್ನು ಕುರಿತು ಆತ ಬರೀತಾನೆ. ಹಾಗಾದರೆ ಈ ಮೆಗಾಸ್ತನಿಸ್ ಯಾರ ಆಸ್ಥಾನಕ್ಕೆ ರಾಯಭಾರಿಯಾಗಿ ಬರ್ತಾನಂದರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ರಾಯಭಾರಿಯಾಗಿ ಬರ್ತಾನೆ. ಹಾಗಾಗಿ ಇಲ್ಲಿ ತಾನು ಕಂಡುಕೊಂಡಿರ್ತಕ್ಕಂಥ ಅನೇಕ ಸಂಗತಿಗಳನ್ನು ತನ್ನ ಬರವಣಿಗೆಯಲ್ಲಿ ಆತ ಬರೆದಿಡ್ತಾನೆ. ಇನ್ನು ಅದೇ ತೆರನಾಗಿ ಫಾಹಿಯಾನ್, ಚೀನಾದ ಪ್ರವಾಸಿಗ ಆಗಿರ್ತಕ್ಕಂಥ ಫಾಹಿಯಾನನ ಕೃತಿ ಯಾವುದಂದರೆ ಫೋಕೋಕಿ ಅಂತಕ್ಕಂಥ. ಈ ಫೋಕೋಕಿ ಕೃತಿಯಲ್ಲಿ ಏನು ವರ್ಣಿಸ್ತಾನೆ ಅಂತಂದಾಗ ಫಾಹಿಯಾನನು ಗುಪ್ತ ವಂಶದ 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಆತ ಭೇಟಿ ನೀಡ್ತಾನೆ. ಇವನು ಸುಮಾರು ಕ್ರಿಸ್ತಶಕ 399ರಲ್ಲಿ ಚೀನಾವನ್ನು ಬಿಟ್ಟು ಬಹಳ ಒಂದು ಕಷ್ಟಪಟ್ಟುಕೊಂಡು 405ರಲ್ಲಿ ಭಾರತವನ್ನು ಬಂದು ತಲುಪ್ತಾನೆ. ಇವನು ತಕ್ಷಶಿಲಾ ಮತ್ತು ಮಗಧ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಪಾಟಲಿಪುತ್ರಕ್ಕೆ ಭೇಟಿ ನೀಡಿ ನಂತರ ಮಧುರಾ, ಶ್ರಾವಸ್ತಿ, ಕಪಿಲವಸ್ತು, ಕುಶಿನಗರ, ಕನೌಜುಗಳನ್ನು ಸಂದರ್ಶನ ಮಾಡ್ತಾನೆ. ಇವನ ಪ್ರಕಾರ ಪಾಟಲಿಪುತ್ರದಲ್ಲಿ 2 ಬೌದ್ಧ ಕೇಂದ್ರಗಳಿದ್ದು 6ರಿಂದ 7,000 ಬೌದ್ಧರು ವಾಸವಾಗಿದ್ದರು ಹಾಗೂ ಇಲ್ಲಿಗೆ ಭಾರತದ ವಿವಿಧ ಪ್ರದೇಶಗಳನ್ನು ಭೇಟಿ ಕೊಡುತ್ತಿದ್ದರು ಅಂಥೇಳಿ ಆತ ಬರೀತಾನೆ. ಇವನು ಇದಷ್ಟೇ ಅಲ್ಲದೆ ಅಶೋಕನ ಅರಮನೆಯನ್ನು ನೋಡಿ ಆಶ್ಚರ್ಯಚಕಿತನಾಗಿ ಇದು ದೇವರಿಂದಲೇ ನಿರ್ಮಾಣವಾಗಿರಬೇಕು ಅಂಥೇಳಿನೂ ಕೂಡ ಅಭಿಪ್ರಾಯವನ್ನು ಪಡ್ತಾನೆ. ಇನ್ನು ಅದೇ ತೆರನಾಗಿ ಇನ್ನೊಬ್ಬ ಚೀನಾದ ಪ್ರವಾಸಿಗ ಇಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾನೆ, ಹುಯೆನ್ ಸಾಂಗ್ ಅಂಥೇಳಿ. ಈ ಹುಯೆನ್ ಸಾಂಗನ ಕೃತಿ ಯಾವುದಂದರೆ ಸಿಯುಕಿ ಅಂತಕ್ಕಂಥದ್ದು. ಇವನು ಹರ್ಷನ ಸಾಮ್ರಾಜ್ಯವೊಂದರಲ್ಲಿ 8 ವರ್ಷವನ್ನು ಪ್ರವಾಸ ಮಾಡ್ತಾನೆ. ಈ ಭಾರತದಲ್ಲಿ ಏನೇನು ನೋಡಿದ್ನೋ ಕೇಳಿದ್ನೋ ಅದನ್ನೆಲ್ಲವನ್ನು ಏನು ಮಾಡ್ತಾನೆ ಅಂದರೆ ತನ್ನ ಸಿಯುಕಿ ಗ್ರಂಥದಲ್ಲಿ ಆತ ಬರೆದಿಡ್ತಾನೆ. ಈ ಒಂದು ಗ್ರಂಥದ ಪ್ರಕಾರ ವಿಶ್ವದಲ್ಲೇ ಹೆಸರಾಂತ ವಿದ್ಯಾ ಕೇಂದ್ರವಾಗಿದ್ದ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ವಿವರಗಳನ್ನು ತಿಳಿಯಲು ಹುಯೆನ್ ಸಾಂಗನ ಬರವಣಿಗೆಯು ಅತಿ ಮುಖ್ಯವಾಗಿರ್ತಕ್ಕಂಥ ಆಧಾರವಾಗಿದೆ. ಹರ್ಷನ ಸಾಮ್ರಾಜ್ಯದ ಎಲ್ಲೆಯನ್ನು ಗುರುತಿಸುವವರಿಗೆ ಇವನ ಬರವಣಿಗೆಗಳು ಉಪಯುಕ್ತ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಅದರ ಜೊತೆಗೆ ಪುಲಕೇಶಿ ಹಾಗೂ ಹರ್ಷರ ನಡುವೆ ಯುದ್ಧದಲ್ಲಿ ಹರ್ಷನು ಹಿಮ್ಮೆಟ್ಟಿದನೆಂದು ಹಾಗೂ ಕರ್ನಾಟಕದ ಜನರ ಧೈರ್ಯ ಮತ್ತು ಸಾಹಸಗಳನ್ನು ಹೊಗಳಿ ಬರಿತಾನೆ. ಈ ರೀತಿಯಾಗಿ ಇಲ್ಲಿ ಹುಯೆನ್ ಸಾಂಗನು ಕೂಡ ಏನಪ್ಪ ಅಂದ್ರೆ ತನ್ನ ಸಿಯುಕಿ ಗ್ರಂಥದಲ್ಲಿ ಆತ
ಬರೆದದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನೊಬ್ಬ ಪ್ರವಾಸಿಗ ಇತ್ಸಿಂಗ್ ಅಂಥೇಳಿ. ಈ ಇತ್ಸಿಂಗ ಭಾರತದಲ್ಲಿ ಪ್ರವಾಸ ಮಾಡಿ ಇವನು ರಾಜಗೃಹ, ಕಾಶಿ, ಬುದ್ಧಗಯ ಮುಂತಾದ ಸ್ಥಳಗಳಿಗೆ ಭೇಟಿ ಕೊಡ್ತಾನೆ. ಇವನು ನಳಂದ ವಿಶ್ವವಿದ್ಯಾಲಯದಲ್ಲಿ ಬಹುಕಾಲ ನೆಲೆಸಿ ಈತನ ಒಂದು ಬರವಣಿಗೆ ಮೂಲಕ ಅಂದಿನ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ಇದು ಸಹಾಯ ಮಾಡುತ್ತದೆ. ಹೀಗೆ ಅನೇಕ ವಿದೇಶಿಗರು ಇಲ್ಲಿ ರಚನೆ ಮಾಡಿರ್ತಕ್ಕಂಥ ಕೆಲವೊಂದು ಕೃತಿಗಳನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಟಾಲೆಮಿಯ ಜಿಯೋಗ್ರಫಿ, ಬರೌನಿಯ ತಾರಿಖ್ ಎ ಫಿರೋಜ್ ಶಾಹಿ, ಫರಿಶ್ತಾನ ತಾರಿಖ್ ಎ ಫರಿಶ್ತಾ, ಬಾಬರ್ನ ತುಝುಕ್ ಇ ಬಾಬ್ರಿ ಮೊದಲಾದವುಗಳು ಪ್ರಮುಖವಾದದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದೆಲ್ಲದರ ಹೊರತಾಗಿಯೂ ಅನೇಕ ಗ್ರಂಥಗಳು ಈ ಒಂದು ವಿದೇಶಿಯ ಸಾಹಿತ್ಯಕ್ಕೆ ಸೇರಲ್ಪಡ್ತವೆ. ಹೀಗೆ ಇದು ಕೂಡ ಆಯಾ ಕಾಲಘಟ್ಟದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ, ಆಡಳಿತ ಮೊದಲಾದ ಸಂಗತಿಗಳ ಚಿತ್ರಣಗಳನ್ನು ಇದು ತಿಳಿಸಿಕೊಡುತ್ತದೆ. ದೇಶೀಯ ಸಾಹಿತ್ಯದಲ್ಲಿ ಅತಿಶಯೋಕ್ತಿ ಮತ್ತು ಉತ್ಪ್ರೇಕ್ಷ ಮತ್ತು ಸ್ವಾಮಿನಿಷ್ಠ ಅಂಶಗಳು ಇಲ್ಲಿ ತೀವ್ರವಾಗಿ ಕಂಡುಬಂದರೆ, ವಿದೇಶೀಯ ಸಾಹಿತ್ಯದಲ್ಲಿ ಏನು ಕಂಡುಬರುತ್ತೆ ಅಂದರೆ ಸ್ಥಳೀಯ ಜ್ಞಾನದ ಕೊರತೆಯಲ್ಲಿ ಕಂಡುಬಂದು ತಪ್ಪು ಗ್ರಹಿಕೆಗಳು ಕೂಡ ಅಲ್ಲಿ ವ್ಯಕ್ತವಾಗ್ತಾ ಇರ್ತವೆ ಕೆಲವೊಂದು ಸರಿ. ಇವು ಲಿಖಿತ ಸಾಹಿತ್ಯದ ಕೆಲವೊಂದು ನ್ಯೂನತೆಗಳಾಗಿರ್ತವೆ. ಹಾಗಾಗಿ ಈ ನ್ಯೂನತೆಗಳನ್ನು ಗಮನದಲ್ಲಿರಿಸಿಕೊಂಡೇ ಇತಿಹಾಸವನ್ನು ರಚನೆ ಮಾಡಬೇಕಾಗಿದ್ದು ಇತಿಹಾಸಕಾರರಿಗೆ ಒಂದು ಸವಾಲಾಗಿರುತ್ತದೆ. ಹಾಗಾಗಿ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಸಾಕಷ್ಟು ಇತಿಹಾಸಕಾರರಿಗೆ ಇದು ಸಹಾಯ ಮಾಡುತ್ತದೆ ಅನ್ನೋದನ್ನು ತಿಳ್ಕೊಂಡ್ವಿ. ಇನ್ನು ಎರಡನೇ ವಿಧ ಯಾವುದಂದರೆ ಮೌಖಿಕ ಸಾಹಿತ್ಯ. ಮೌಖಿಕ ಅಂದರೇ ಹೆಸರೇ ಹೇಳೋ ಹಾಗೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದಿರುವ ಕಥೆ, ಲಾವಣಿ, ಐತಿಹ್ಯ, ಜಾನಪದ ಗೀತೆ ಮೊದಲಾದವುಗಳಾಗ್ಯಾವ. ಹಾಗಾಗಿ ಅನಾದಿ ಕಾಲದಿಂದಲೂ ಮಾನವರು ತಮ್ಮ ಅನುಭವ ಮತ್ತು ನೆನಪುಗಳನ್ನು ಹಾಡಿನ ಮೂಲಕ, ಕಥೆಯ ಮೂಲಕ, ಲಾವಣಿ ರೂಪದಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ವರ್ಗಾಯಿಸಿಕೊಂಡು ಬಂದಿದ್ದಾರೆ. ಅಂದರೆ ಒಬ್ಬರಿಂದ ಒಬ್ಬರಿಗೆ ಇದನ್ನು ಏನು ಮಾಡ್ತಾ ಇದ್ದಾರೆ, ಅದನ್ನು ತಮ್ಮ ವಿಚಾರಗಳನ್ನಾಗಲಿ ತಮ್ಮ ಸಂಗತಿಗಳನ್ನಾಗಲಿ ಅವೆಲ್ಲವನ್ನು ಕಥೆ ರೂಪದಲ್ಲಿ, ಹಾಡಿನ ರೂಪದಲ್ಲಿ ಒಬ್ಬರಿಂದ ಒಬ್ಬರಿಗೆ ಅದು ಹರಿದು ಬಂದಿದೆ. ಹಾಗಾಗಿ ಜನಪದರು ಸ್ಥಳೀಯರ ವೀರರ ಬಗ್ಗೆ ಲಾವಣಿಗಳನ್ನು ಕಟ್ಟಿಕೊಂಡು ಹಾಡ್ತಾನೂ ಬಂದಿದ್ದಾರೆ. ಅಂಥದ್ರಲ್ಲಿ ಪ್ರಮುಖವಾಗಿ ಯಾರಂತ ನೋಡಿದಾಗ ಕುಮಾರರಾಮ, ಚಿತ್ರದುರ್ಗದ ನಾಯಕರು, ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರು ಲಕ್ಷ್ಮಣ್ಣ, ಹೀಗೆ ಏನಪ್ಪ ಅಂತಂದ್ರೆ ಇವರೆಲ್ಲರ ಬಗ್ಗೆ ಲಾವಣಿಗಳನ್ನು ಕಟ್ಟಿ ಹಾಡಿದ್ದನ್ನು ನಾವು ನೋಡ್ಬೋದು. ಇನ್ನು ಐತಿಹ್ಯ ಅಂತಂದರೆ ಏನು? ಸ್ಥಳ ಪುರಾಣಗಳು. ಆಯಾ ಸ್ಥಳದ ಒಂದು ಪುರಾಣವನ್ನು ನಮಗಿದು ವಿವರಿಸುತ್ತದೆ. ಪ್ರತಿಯೊಂದು ಊರಿಗೂ ಅದರದೇ ಆದ ಒಂದು ಸ್ಥಳ ಪುರಾಣವಿರುತ್ತದೆ, ಹೌದಾ? ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಊರಿನ ಸ್ಥಳ ಪುರಾಣದ ಬಗ್ಗೆ ನಿಮ್ಮ ಹಿರಿಯರಿಂದ ಕೇಳಿ ನೀವು ಕೂಡ ತಿಳ್ಕೊಡ್ರಿ. ಹಾಗಾಗಿ ಇಲ್ಲಿ ಏನಂತಂದರೆ ಬೆಂಗಳೂರು ಮೊದಲು ಏನು ಕರಿತಾಯಿದ್ರು, ಬೆಂದಕಾಳೂರು ಅಂತ ಕರಿತಾಯಿದ್ರು. ಗೋಕರ್ಣ, ಅದು ಏನಪ್ಪ ಅಂದ್ರೆ ಗೋ ಅಂದರೆ ಆಕಳು, ಕರ್ಣ ಅಂದರೆ ಕಿವಿ, ಎರಡೂ ಕಿವಿಗಳು ಗೋವಿನ ಹಾಗೆ ಇರುವುದರಿಂದ ಅದನ್ನು ಗೋಕರ್ಣ ಅಂತ ಹೇಳೋದನ್ನು ಕರಿತಾ ಬಂದರು. ಇನ್ನು ಹೀಗೆ ಮೈಸೂರು, ಕೊಪ್ಪಳ, ಪಟ್ಟದಕಲ್ಲು, ಐಹೊಳೆ ಇದೆಲ್ಲವೂ ಕೂಡ ಏನಪ್ಪ ಅಂದ್ರೆ ಊರಿಗೆ ಅದರದೇ ಆದ ಒಂದು ಐತಿಹ್ಯಗಳಿವೆ. ಹಂಗೆ ಪ್ರತಿ ಹಳ್ಳಿ ನಗರಗಳ ಹಿಂದೆನೂ ಕೂಡ ಒಂದೊಂದು ಐತಿಹ್ಯವಿರುತ್ತದೆ ಅಂತ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾದರೆ ನಿಮ್ಮ ಊರಿನ ಬಗ್ಗೆನೂ ಕೂಡ ನೀವು ತಿಳ್ಕೊತಿರ್ಲ. ಸರಿ, ಇನ್ನು ಆಧಾರದಲ್ಲಿ ಎರಡನೇ ವಿಧ ಯಾವುದು? ಪುರಾತತ್ವ ಆಧಾರಗಳು. ಈ ಪುರಾತತ್ವ ಆಧಾರಗಳನ್ನು 4 ವಿಧಗಳಲ್ಲಿ ಅದನ್ನು ವರ್ಗೀಕರಿಸಲಾಗಿದೆ. ಮೊದಲನೆಯದಾಗಿ ಶಾಸನಗಳು, 2 ನಾಣ್ಯಗಳು, 3 ಸ್ಮಾರಕಗಳು, 4 ಇತರ ಅವಶೇಷಗಳು.
ಪುರಾತತ್ವ ಆಧಾರಗಳು ಭೂಮಿಯ ಮೇಲೆ ಮಾತ್ರವಲ್ಲದೆ ಭೂಗರ್ಭದಲ್ಲಿ ಹುದುಗಿವೆ ಅಂತ ಹೇಳ್ತಾರೆ. ಭೂಮಿಯ ಒಳಗಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳ ಮೂಲಕ ಅಥವಾ ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಅಗೆಯುವ ಮೂಲಕ ಹೊರತೆಗಿತಾರೆ. ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಉತ್ಖನನ ಅಂಥೇಳಿ ಕರಿತೀವಿ. ಉದಾಹರಣೆಗೆ ಹರಪ್ಪ ನಾಗರಿಕತೆ ಬಗ್ಗೆ ನಾವು ಇಲ್ಲಿ ಒಂದು ತೆಗೆದುಕೊಂಡಾಗ ಹೀಗೆ ಅಲ್ಲೇನಂತಂದರೆ ರೈಲ್ವೆ ಹಳಿಯನ್ನು ಹಾಕ್ತಾಯಿದ್ರು. ಆ ಹಳೆಯನ್ನು ಜೋಡಿಸ್ಬೇಕಾದ್ರೆ ಅಲ್ಲೇನಂತಂದರೆ ಇಂಜಿನಿಯರಿಗೆ ಅಲ್ಲಿ ಕೆಲವೊಂದು ಸುಟ್ಟ ಇಟ್ಟಿಗೆಗಳು, ಕೆಲವೊಂದು ಅವಶೇಷಗಳು ಸಿಗ್ತಾವೆ. ಅದನ್ನೇನಪ್ಪ ಅಂದ್ರೆ ಅಗೆಯೋ ಸಂದರ್ಭದೊಳಗೆ ಸಿಕ್ಕಾಗ ಅದನ್ನು ಏನಂತ ಕರೀತಾರೆ, ಉತ್ಖನನ ಅಂತ ಕರೀತಾರೆ. ಅಂದರೆ ಆ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನ ಬಳಸಿ ಅಗೆಯುವುದರ ಮೂಲಕ ಹೊರತೆಗೆಯುವ ಕಾರ್ಯವನ್ನು ಮಾಡುವುದಕ್ಕೆ ಉತ್ಖನನ ಎಂದು ಕರೆಯಲಾಗುವುದು. ಹೀಗೆ ಉತ್ಖನನದ ಫಲವಾಗಿಯೇ ಹರಪ್ಪ ನಾಗರಿಕತೆಯು ಬೆಳಕಿಗೆ ಬಂದದ್ದನ್ನು ನಾವು ಗಮನಿಸಬಹುದು. ಉತ್ಖನನ ಸಂದರ್ಭದಲ್ಲಿ ಕಟ್ಟಡಗಳ ಅವಶೇಷ, ಶಾಸನ, ನಾಣ್ಯ, ಮಡಿಕೆ ಚೂರು, ಬಳೆ, ಮುದ್ರೆ, ಮಣಿ, ಎಲುಬು, ಲೋಹ ಮುಂತಾದವುಗಳು ದೊರಕ್ತವೆ. ಇವುಗಳನ್ನು ವೈಜ್ಞಾನಿಕ ಮಾರ್ಗನ ಬಳಸಿಕೊಂಡು ವಿಶ್ಲೇಷಣೆ ಮಾಡ್ತಾರೆ. ಹಾಗಾದರೆ ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ಇವು ಕೂಡ ಏನಂದರೆ ಪ್ರಮುಖವಾಗಿ ನಮಗೆ ಮೂಲ ಸಾಮಗ್ರಿಗಳು ಅಥವಾ ಆಧಾರಗಳು ಎಂದು ನಾವು ಇಲ್ಲಿ ಕರೆಯಬಹುದು. ಹಾಗಾದರೆ ಪುರಾತತ್ವ ಆಧಾರಗಳಲ್ಲಿ ಮೊದಲನೇದಾಗಿ ಯಾವುದು? ಶಾಸನಗಳು. ಶಾಸನ ಅಂದರೆ ಏನು? ಶಾಸನ ಎಂದರೆ ಕೊರೆಯಲ್ಪಟ್ಟಿರುವ ಎಂದರ್ಥ. ಎಲ್ಲಿ ಕೊರೆದಿರ್ತಾರೆ? ಇದನ್ನು ಅಕ್ಷರ ರೂಪದಲ್ಲಿ ಕೊರೆದಿರ್ತಾರೆ, ಹೌದಾ? ಸೊ ಹಾಗಾದರೆ ಚಿತ್ರ ರೂಪದಲ್ಲಿ ಕೊರೆದಿರ್ತಾರೆ. ಹಾಗಾದರೆ ಕಲ್ಲು, ಬಂಡೆ, ಲೋಹ, ದಂತ, ಸುಟ್ಟ ಮಣ್ಣಿನ ಹಲಗೆ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಶಾಸನಗಳನ್ನು ಬರೆಯಲಾಗುತ್ತದೆ. ಹಾಗಾದರೆ ಈ ಶಾಸನಗಳು ನಮಗೆ ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧಗಳನ್ನು ಹೊಂದಿರುವುದರಿಂದ ಶಾಸನಗಳು ಹೆಚ್ಚು ವಿಶ್ವಾಸಾರ್ಹ ಆಧಾರಗಳಾಗಿವೆ. ಅತಿ ಹೆಚ್ಚು ವಿಶ್ವಾಸಾರ್ಹ ಆಧಾರ ಯಾವುದು ಅಂತಂದಾಗ ಶಾಸನ ಅಂತಕ್ಕಂಥದ್ದು. ಅಶೋಕನ ಶಾಸನಗಳೇ ಭಾರತದಲ್ಲಿ ಕಂಡುಬಂದಿರುವ ಆರಂಭಿಕ ಶಾಸನಗಳಾಗಿವೆ. ಹಾಗಾಗಿ ಅಶೋಕನನ್ನು ಏನಂತ ಕರೀತಾರೆ ಅಂದರೆ ಶಾಸನಗಳ ಪಿತಾಮಹ ಅಂಥೇಳಿ ಆತನನ್ನು ಕರೀತಾರೆ. ಇನ್ನು ಅಶೋಕನ ಬಹುತೇಕ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಅವುಗಳ ಭಾಷೆ ಪ್ರಾಕೃತವಾಗಿದೆ. ಲಿಪಿ ಯಾವುದ್ರಿ? ಬರೆಯುವುದು ಯಾವುದು? ಬ್ರಾಹ್ಮಿ ಲಿಪಿಯಲ್ಲಿ. ಆದರೆ ಭಾಷೆ ಯಾವುದು ಅಂತಂದಾಗ ಪ್ರಾಕೃತ ಭಾಷೆಯಾಗಿರುತ್ತದೆ. ಹಾಗಾಗಿ ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ, ಪ್ರಾಕೃತ ಭಾಷೆಗಳಲ್ಲಿ ಸಾವಿರಾರು ಶಾಸನಗಳು ಕಂಡು ಬರ್ತವೆ. ಇನ್ನೂ ಒಂದಿಷ್ಟು ಕೆಲವೊಂದು ಶಾಸನಗಳು ನೋಡಿದಾಗ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ, ಖಾರವೇಲನ ಹಾತಿ ಗುಂಫಾ ಶಾಸನ ಮೊದಲಾದವುಗಳು ಅವರ ಸೈನಿಕ ಸಾಧನೆಗಳನ್ನು ಇವು ವಿವರಿಸುತ್ತವೆ. ಇನ್ನು ಅದೇ ರೀತಿಯಾಗಿ ಉತ್ತರ ಮೇರೂರಿನ ಶಾಸನ ಚೋಳರ ಗ್ರಾಮಾಡಳಿತವನ್ನು ಅದು ತಿಳಿಸಿಕೊಡುತ್ತದೆ. ಇವೆಲ್ಲವೂ ಏನಂತಂದರೆ ಶಾಸನಗಳು ಅನೇಕ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಸಂಗತಿಗಳನ್ನು ಇದು ತಿಳಿಸಿಕೊಡುತ್ತವೆ. ಪ್ರಿಯ ವಿದ್ಯಾರ್ಥಿಗಳೇ, ಪುರಾತತ್ವ ಆಧಾರಗಳಲ್ಲಿ ಶಾಸನಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಮುಂದಿನ ಅವಧಿಯಲ್ಲಿ ನಾವು ಏನು ಮಾಡೋಣ? ನಾಣ್ಯಗಳು, ಸ್ಮಾರಕಗಳು, ಇತರ ಅವಶೇಷಗಳ ಬಗ್ಗೆ ವಿವರವಾಗಿ ನಾವು ಮತ್ತೆ ಅಭ್ಯಾಸ ಮಾಡೋಣಂತೆ. ಧನ್ಯವಾದಗಳು.